ವಿಜಯ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್. ವಿಜಯ್ ಅಂತ ಬೆಂಗಳೂರಿಂದ. ಹೇಳಿ ಸರ್. ಮೇಡಮ್, ಈಗ ಗೌರ್ಮೆಂಟ್ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಇದು ನಮ್ಗೆ ಸರ್ವೇ ಸಾಮಾನ್ಯ ಇದು ಹೀಗ್ ಮಾಡ್ತಾನೆ ಇದಾರೆ. ನಮ್ಮ ಹಿಂದೂಗಳ ಏನೇ ಒಂದು ಉತ್ಸವ ಆದ್ರೂ ಇದಕ್ಕೊಂದು ಪರಿಹಾರ ಕಂಡಿಡ್ಕೊಂಡು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ತಗೊಳ್ಬೇಕಷ್ಟೇ ಹೊರತು. ಹೆಂಗೆ ಸರ್ ನಿಮ್ ಪ್ರಕಾರ ಏನ್ ಮಾಡಿದ್ರೆ ಸೊಲ್ಯೂಷನ್ ಸಿಗಬಹುದು ಅಂತ? ಈಗ ದಸರಾ ಆಯ್ತು, ಅಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ, ಅದಕ್ಕೆ ಹಿಂದೂಗಳಿಗೆ ಬೇಸರ. ಗಣಪತಿ ಮೆರವಣಿಗೆ, ಅದಕ್ಕೆ ನೂರಾರು ರಿಸ್ಟ್ರಿಕ್ಷನ್ಗಳು, ಅದಾದ್ಮೇಲೂ ಕೂಡ ಗಲಭೆ ಆಗತ್ತೆ, ಗಲಾಟೆ, ಕಲ್ಲೆಟ್ ತಿನ್ನೋದು ಮತ್ತೆ ಹಿಂದೂಗಳೇ. ಅಂದ್ರೆ ಬೇರೆ ಧರ್ಮದ ಭಾವನೆಯ ಬೆಲೆ ಕೊಡೋದು ಕೂಡ ಹಿಂದೂಗಳೇ, ಕಲ್ಲಲ್ಲಿ ಹೊಡ್ಸ್ಕೊಂಡ್ ಬಂದು ನೋವು ಅನುಭವಿಸೋರು ಕೂಡ ಹಿಂದೂಗಳೇ. ಇದಕ್ಕೆ ಸೊಲ್ಯೂಷನ್ ಏನ್ ನಿಮ್ ಪ್ರಕಾರ? ಇದು ಸತ್ಯ. ಈಗ ನಮ್ಮ ಗವರ್ಮೆಂಟ್ ಅಲ್ಲಿ ಯಾರೇ ಇದ್ರು ಕೂಡ, ಈಗ ನಾವು ಬಿಜೆಪಿ ಆಗ್ಲಿ ಮತ್ತೆ ಇದಾಗ್ಲಿ, ಒಬ್ಬ ಮನುಷ್ಯಗಳಿಗೆ ಅನುಭವಿಸ್ತಾ ಇದಾರೆ ಕಷ್ಟಗಳನ್ನ. ಇಲ್ಲಿ ಧರ್ಮಗಳ ಬಗ್ಗೆ ಅವ್ರಿಗೆ ನಮ್ ಧರ್ಮದ ಬಗ್ಗೆ ಮರ್ಯಾದೆ ಇರ್ಬೇಕು, ನಾವು ಅವ್ರ ಧರ್ಮದ ಬಗ್ಗೆ ಮರ್ಯಾದೆ ಕೊಡ್ಬೇಕಷ್ಟೇ. ಇದರಲ್ಲಿ ಪ್ರತಿ ಸಲನು ಗೌರ್ಮೆಂಟೇ ಮಧ್ಯಕ್ಕೆ ತಗೊಂಡ್ಬಂದು ಚರ್ಚೆ ಮಾಡೋದ್ರಲ್ಲಿ ಅವಶ್ಯಕತೆನೇ ಇಲ್ಲ. ಯಾವುದೇ ಗೌರ್ಮೆಂಟ್ ಇದ್ರು ಈಗ ಯಾರಿಗೆ ಕಲ್ಲು ಹೊಡೆದಿದ್ದಾರೆ ಅನ್ನೋದು ನಾವು ನಾಗಮಂಗಲದಲ್ಲೂ ಗೊತ್ತಾಯ್ತು, ಇದರಲ್ಲೂ ಗೊತ್ತಾಯ್ತು, ಕಂಪ್ಲೀಟ್ ಪಬ್ಲಿಕ್ ವೈರಲ್ ಆಗಿದೆ. ಸೊ ಈಗ ಬಂದು ಅವ್ರು ಯಾರು ಮಾಡ್ತೀರಂತ ಪಬ್ಲಿಕ್ ಮಾಡಿ ಆ ವಿಡಿಯೋನ ಅವ್ರಿಗೆನೆ ಆಕ್ಷನ್ ತಗೊಂಡು ಮುಂದೆ ರೋಡ್ ಅಲ್ಲಿ ತಂದು ನಿಲ್ಲಿಸ್ಬೇಕೆಲ್ಲರೂ. ಈಗ 21 ಜನರು ಅಂತ ಹೇಳಿದ್ದಾರೆ, ಅದ್ರಲ್ಲಿ 14 ಜನರು ಯಾರನ್ನ ಅರೆಸ್ಟ್ ಮಾಡಲಾಗಿದೆ, ಬಹುತೇಕರು ಮುಸಲ್ಮಾನರೇ. ಇನ್ನು ಉಳಿದವರಲ್ಲಿ ಕೆಲವರನ್ನ ಹಿಂದೂನ್ ಸೇರಿಸಿ ನೋಡಿದ್ರೆ ಹಿಂದೂಗಳು ಕೂಡ ಇದ್ರು ಗಲಭೆಯಲ್ಲಿ ಅಂತ ಹೇಳಿದ್ರೆ. ಈಗ ಮುಸಲ್ಮಾನರು ಕಲ್ಲು ಹೊಡೆದಾಗ ಎಷ್ಟ್ ಜನ ಅಂತ ಸುಮ್ನೆ ಇರ್ತಾರೆ. ಇಲ್ಲ ನಮ್ಮವ್ರು ಅವ್ರ ಕಲ್ಲು ಹೊಡೆದಾಗ ಅವ್ರು ಎಷ್ಟ್ ಜನ ಅಂತ ಸುಮ್ನೆ ಇರ್ತಾರೆ. ಅವ್ರು ಹೊಡೆದ್ಮೇಲೆ ಇವ್ರು ಹೊಡೆದಿರ್ಬೋದು. ಯಾಕೆ ಹೊಡೆದಿರೋ ವಿಡಿಯೋಗಳ ಟೈಮಿಂಗ್ಸ್ ಗೊತ್ತಾಗಲ್ವೇ? ಯಾವಾಗ ಹೊಡೆದಿರೋ, ಯಾರು ಶುರು ಮಾಡಿದಾರೆ ಅಂತ ಗೊತ್ತಾಗ್ಲೇಬೇಕಲ್ಲ. ಇಷ್ಟೊಂದೆಲ್ಲ ತನಿಖೆ ಮಾಡೋರು SIT ಇಟ್ಕೋತಾರೆ, CBI ಇಟ್ಕೋತಾರೆ, ಎಲ್ಲ ಇಟ್ಕೋತಾರೆ. ಯಾವಾಗ ಕಲ್ಲು ಹೊಡೆದ್ರು ಅಂತ ಎಲ್ಲಾರ್ಗೂ ಗೊತ್ತಿರುತ್ತೆ ಯಾರು ಹೊಡೆದಿರ ಅಂತ. ಅವ್ರು ಫಸ್ಟ್ ನಿಲ್ಲಿಸ್ಬೇಕು. ಇವ್ರು ನಮ್ಮವ್ರು ಹೊಡೆದಿದ್ರೆ ನಮ್ಮವ್ರು ನಿಲ್ಲಿಸ್ಬೇಕು, ಅವ್ರು ಹೊಡೆದ್ರೆ ಅವ್ರು ನಿಲ್ಲಿಸ್ಬೇಕು. ಫಸ್ಟ್ ಹೊಡೆದಿರೋದು ಯಾರನ್ನ ಅಂತ ಫಸ್ಟ್ 15-20 ಜನಕ್ಕೆ ಶಿಕ್ಷೆ ಕೊಟ್ಟಾಗ, ಮುಂದೆ ಪಬ್ಲಿಕ್ ನಿಲ್ಲಿಸಿದಾಗ ನೆಕ್ಸ್ಟ್ ಈ ತರ ಆಗಬಹುದು, ಅನಾಹುತಗಳನ್ನ ತಡಿಬಹುದು ಅಂತ ನಮ್ಮ ಭಾವನೆ. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕೆ. ಸ್ಫೂರ್ತಿ ಅಂತ ಹೇಳಿ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ಫೂರ್ತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಶಿವಮೊಗ್ಗದವ್ರು ನೀವು? ಶಿವಮೊಗ್ಗದವರಾಗಿ ಶಿವಮೊಗ್ಗದಲ್ಲಿ ಗಲಭೆ, ಅದರಲ್ಲೂ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಆಗೋ ಗಲಾಟೆ ನಿಮಗೆ ಹೊಸದೇನಲ್ಲ. ಯಾಕಾಗತ್ತೆ ಗಲಾಟೆ ನಿಮ್ ಪ್ರಕಾರ? ಮ್ಯಾಮ್ ಏನ್ ಗೊತ್ತಾ, ಸೆಕ್ಯುಲರಿಸಂ ಅನ್ನೋದು ಒಂದು ಸೈಡ್ ಇಂದ ಬರಬಾರ್ದು ಮೇಡಮ್. ಯಾವತ್ತು ಎರಡು ಸೈಡ್ ಇಂದಾನು ಇರ್ಬೇಕು. ಅದು ಸೆಕ್ಯುಲರಿಸಂ ಅಂದ್ರೆ The person you are speaking. ರೈಟ್. ಸಂಪರ್ಕ ಕಡಿತ ಆಯ್ತು ಅನ್ಸುತ್ತೆ ಬಹುಶಃ. ವಿಜಯ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್. ನಮಸ್ಕಾರ. ಮೇಡಮ್. ನಮಸ್ತೆ ಮೇಡಮ್. ವಿಜಯ್ ಅಂತ ಬೆಂಗಳೂರಿಂದ. ಹೇಳಿ ಸರ್. ಮೇಡಮ್, ಈಗ ಗೌರ್ಮೆಂಟ್ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಇದು ನಮ್ಗೆ ಸರ್ವೇ ಸಾಮಾನ್ಯ ಇದು ಹೀಗ್ ಮಾಡ್ತಾನೆ ಇದಾರೆ. ನಮ್ಮ ಹಿಂದೂಗಳ ಏನೇ ಒಂದು ಉತ್ಸವ ಆದ್ರೂ ಇದಕ್ಕೊಂದು ಪರಿಹಾರ ಕಂಡಿಡ್ಕೊಂಡು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ತಗೊಳ್ಬೇಕಷ್ಟೇ ಹೊರತು. ಹೆಂಗೆ ಸರ್ ನಿಮ್ ಪ್ರಕಾರ ಏನ್ ಮಾಡಿದ್ರೆ ಸೊಲ್ಯೂಷನ್ ಸಿಗಬಹುದು ಅಂತ? ಈಗ ದಸರಾ ಆಯ್ತು, ಅಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ, ಅದಕ್ಕೆ ಹಿಂದೂಗಳಿಗೆ ಬೇಸರ. ಗಣಪತಿ ಮೆರವಣಿಗೆ, ಅದಕ್ಕೆ ನೂರಾರು ರಿಸ್ಟ್ರಿಕ್ಷನ್ಗಳು, ಅದಾದ್ಮೇಲೂ ಕೂಡ ಗಲಭೆ ಆಗತ್ತೆ, ಗಲಾಟೆ, ಕಲ್ಲೆಟ್ ತಿನ್ನೋದು ಮತ್ತೆ ಹಿಂದೂಗಳೇ. ಅಂದ್ರೆ ಬೇರೆ ಧರ್ಮದ ಭಾವನೆಯ ಬೆಲೆ ಕೊಡೋದು ಕೂಡ ಹಿಂದೂಗಳೇ, ಕಲ್ಲಲ್ಲಿ ಹೊಡ್ಸ್ಕೊಂಡ್ ಬಂದು ನೋವು ಅನುಭವಿಸೋರು ಕೂಡ ಹಿಂದೂಗಳೇ. ಇದಕ್ಕೆ ಸೊಲ್ಯೂಷನ್ ಏನ್ ನಿಮ್ ಪ್ರಕಾರ? ಇದು ಸತ್ಯ. ಈಗ ನಮ್ಮ ಗವರ್ಮೆಂಟ್ ಅಲ್ಲಿ ಯಾರೇ ಇದ್ರು ಕೂಡ, ಈಗ ನಾವು ಬಿಜೆಪಿ ಆಗ್ಲಿ ಮತ್ತೆ ಇದಾಗ್ಲಿ, ಒಬ್ಬ ಮನುಷ್ಯಗಳಿಗೆ ಅನುಭವಿಸ್ತಾ ಇದಾರೆ ಕಷ್ಟಗಳನ್ನ. ಇಲ್ಲಿ ಧರ್ಮಗಳ ಬಗ್ಗೆ ಅವ್ರಿಗೆ ನಮ್ ಧರ್ಮದ ಬಗ್ಗೆ ಮರ್ಯಾದೆ ಇರ್ಬೇಕು, ನಾವು ಅವ್ರ ಧರ್ಮದ ಬಗ್ಗೆ ಮರ್ಯಾದೆ ಕೊಡ್ಬೇಕಷ್ಟೇ. ಇದರಲ್ಲಿ ಪ್ರತಿ ಸಲನು ಗೌರ್ಮೆಂಟೇ ಮಧ್ಯಕ್ಕೆ ತಗೊಂಡ್ಬಂದು ಚರ್ಚೆ ಮಾಡೋದ್ರಲ್ಲಿ ಅವಶ್ಯಕತೆನೇ ಇಲ್ಲ. ಯಾವುದೇ ಗೌರ್ಮೆಂಟ್ ಇದ್ರು ಈಗ ಯಾರಿಗೆ ಕಲ್ಲು ಹೊಡೆದಿದ್ದಾರೆ ಅನ್ನೋದು ನಾವು ನಾಗಮಂಗಲದಲ್ಲೂ ಗೊತ್ತಾಯ್ತು, ಇದರಲ್ಲೂ ಗೊತ್ತಾಯ್ತು, ಕಂಪ್ಲೀಟ್ ಪಬ್ಲಿಕ್ ವೈರಲ್ ಆಗಿದೆ. ಸೊ ಈಗ ಬಂದು ಅವ್ರು ಯಾರು ಮಾಡ್ತೀರಂತ ಪಬ್ಲಿಕ್ ಮಾಡಿ ಆ ವಿಡಿಯೋನ ಅವ್ರಿಗೆನೆ ಆಕ್ಷನ್ ತಗೊಂಡು ಮುಂದೆ ರೋಡ್ ಅಲ್ಲಿ ತಂದು ನಿಲ್ಲಿಸ್ಬೇಕೆಲ್ಲರೂ. ಈಗ 21 ಜನರು ಅಂತ ಹೇಳಿದ್ದಾರೆ, ಅದ್ರಲ್ಲಿ 14 ಜನರು ಯಾರನ್ನ ಅರೆಸ್ಟ್ ಮಾಡಲಾಗಿದೆ, ಬಹುತೇಕರು ಮುಸಲ್ಮಾನರೇ. ಇನ್ನು ಉಳಿದವರಲ್ಲಿ ಕೆಲವರನ್ನ ಹಿಂದೂನ್ ಸೇರಿಸಿ ನೋಡಿದ್ರೆ ಹಿಂದೂಗಳು ಕೂಡ ಇದ್ರು ಗಲಭೆಯಲ್ಲಿ ಅಂತ ಹೇಳಿದ್ರೆ. ಈಗ ಮುಸಲ್ಮಾನರು ಕಲ್ಲು ಹೊಡೆದಾಗ ಎಷ್ಟ್ ಜನ ಅಂತ ಸುಮ್ನೆ ಇರ್ತಾರೆ. ಇಲ್ಲ ನಮ್ಮವ್ರು ಅವ್ರ ಕಲ್ಲು ಹೊಡೆದಾಗ ಅವ್ರು ಎಷ್ಟ್ ಜನ ಅಂತ ಸುಮ್ನೆ ಇರ್ತಾರೆ. ಅವ್ರು ಹೊಡೆದ್ಮೇಲೆ ಇವ್ರು ಹೊಡೆದಿರ್ಬೋದು. ಯಾಕೆ ಹೊಡೆದಿರೋ ವಿಡಿಯೋಗಳ ಟೈಮಿಂಗ್ಸ್ ಗೊತ್ತಾಗಲ್ವೇ? ಯಾವಾಗ ಹೊಡೆದಿರೋ, ಯಾರು ಶುರು ಮಾಡಿದಾರೆ ಅಂತ ಗೊತ್ತಾಗ್ಲೇಬೇಕಲ್ಲ. ಇಷ್ಟೊಂದೆಲ್ಲ ತನಿಖೆ ಮಾಡೋರು SIT ಇಟ್ಕೋತಾರೆ, CBI ಇಟ್ಕೋತಾರೆ, ಎಲ್ಲ ಇಟ್ಕೋತಾರೆ. ಯಾವಾಗ ಕಲ್ಲು ಹೊಡೆದ್ರು ಅಂತ ಎಲ್ಲಾರ್ಗೂ ಗೊತ್ತಿರುತ್ತೆ ಯಾರು ಹೊಡೆದಿರ ಅಂತ. ಅವ್ರು ಫಸ್ಟ್ ನಿಲ್ಲಿಸ್ಬೇಕು. ಇವ್ರು ನಮ್ಮವ್ರು ಹೊಡೆದ್ರೆ ನಮ್ಮವ್ರು ನಿಲ್ಲಿಸ್ಬೇಕು, ಅವ್ರು ಹೊಡೆದ್ರೆ ಅವ್ರು ನಿಲ್ಲಿಸ್ಬೇಕು. ಫಸ್ಟ್ ಹೊಡೆದಿರೋದು ಯಾರನ್ನ ಅಂತ ಫಸ್ಟ್ 15-20 ಜನಕ್ಕೆ ಶಿಕ್ಷೆ ಕೊಟ್ಟಾಗ, ಮುಂದೆ ಪಬ್ಲಿಕ್ ನಿಲ್ಲಿಸಿದಾಗ ನೆಕ್ಸ್ಟ್ ಈ ತರ ಆಗಬಹುದು, ಅನಾಹುತಗಳನ್ನ ತಡಿಬಹುದು ಅಂತ ನಮ್ಮ ಭಾವನೆ. ರೈಟ್ ಸರ್, ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕೆ. ಸ್ಫೂರ್ತಿ ಅಂತ ಹೇಳಿ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ಫೂರ್ತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಶಿವಮೊಗ್ಗದವ್ರು ನೀವು? ಶಿವಮೊಗ್ಗದವರಾಗಿ ಶಿವಮೊಗ್ಗದಲ್ಲಿ ಗಲಭೆ, ಅದರಲ್ಲೂ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಆಗೋ ಗಲಾಟೆ ನಿಮಗೆ ಹೊಸದೇನಲ್ಲ. ಯಾಕಾಗತ್ತೆ ಗಲಾಟೆ ನಿಮ್ ಪ್ರಕಾರ? ಮ್ಯಾಮ್ ಏನ್ ಗೊತ್ತಾ, ಸೆಕ್ಯುಲರಿಸಂ ಅನ್ನೋದು ಒಂದು ಸೈಡ್ ಇಂದ ಬರಬಾರ್ದು ಮೇಡಮ್. ಯಾವತ್ತು
ಎರಡು ಸೈಡ್ ಇಂದಾನು ಇರ್ಬೇಕು ಅದು ಸೆಕ್ಯುಲರಿಸಮ್ ಅಂದ್ರೆ The person you are speaking. ರೈಟ್. ಸಂಪರ್ಕ ಕಡಿತ ಆಯ್ತು ಅನ್ಸುತ್ತೆ ಬಹುಶಃ. ವಿಜಯ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್, ವಿಜಯ್ ಅಂತ ಬೆಂಗಳೂರಿನ. ಹೇಳಿ ಸರ್. ಮೇಡಮ್ ಈಗ ಗೌರ್ಮೆಂಟ್ ಬಿಜೆಪಿದು ಇರ್ಲಿ ಕಾಂಗ್ರೆಸ್ ಇರ್ಲಿ, ಇದು ನಮ್ಗೆ ಸರ್ವೇ ಸಾಮಾನ್ಯ ಇದು ಹೀಗ್ ಮಾಡ್ತಾನೆ ಇದಾರೆ ನಮ್ಮ ಹಿಂದೂಗಳ ಏನೇ ಒಂದು ಉತ್ಸವ ಆದ್ರೂ ಇದಕ್ಕೊಂದು ಪರಿಹಾರ ಕಂಡಿಡ್ಕೊಂಡು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ತಗೊಳ್ಬೇಕು ಅಷ್ಟೇ ಹೊರತು. ಹೆಂಗೆ ಸರ್ ನಿಮ್ ಪ್ರಕಾರ ಏನ್ ಮಾಡಿದ್ರೆ ಸೊಲ್ಯೂಷನ್ ಸಿಗಬಹುದು ಅಂತ? ಈಗ ದಸರಾ ಆಯ್ತು, ಅಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ, ಅದಕ್ಕೆ ಹಿಂದೂಗಳಿಗೆ ಬೇಸರ. ಗಣಪತಿ ಮೆರವಣಿಗೆ, ಅದಕ್ಕೆ ನೂರಾರು ರಿಸ್ಟ್ರಿಕ್ಷನ್ಗಳು, ಅದಾದ್ಮೇಲೂ ಕೂಡ ಗಲಭೆ ಆಗತ್ತೆ, ಗಲಾಟೆ, ಕಲ್ಲೆಟ್ ತಿನ್ನೋದು ಮತ್ತೆ ಹಿಂದೂಗಳೇ. ಅಂದ್ರೆ ಬೇರೆ ಧರ್ಮದ ಭಾವನೆಯ ಬೆಲೆ ಕೊಡೋದು ಕೂಡ ಹಿಂದೂಗಳೇ, ಕಲ್ಲಲ್ಲಿ ಹೊಡೆಸ್ಕೊಂಡ್ ಬಂದು ನೋವನ್ ಭಾವಿಸೋರು ಕೂಡ ಹಿಂದೂಗಳೇ. ಇದಕ್ಕೆ ಸೊಲ್ಯೂಷನ್ ಏನ್ ನಿಮ್ ಪ್ರಕಾರ? ಇದು ಸತ್ಯ. ಈಗ ನಮ್ಮ ಗವರ್ಮೆಂಟ್ ಅಲ್ಲಿ ಯಾರೇ ಇದ್ರು ಕೂಡ, ಈಗ ನಾವು ಬಿಜೆಪಿ ಆಗ್ಲಿ ಮತ್ತೆ ಇದಾಗ್ಲಿ, ಒಬ್ಬ ಮನುಷ್ಯಗಳಿಗೆ ಅನುಭವಿಸ್ತಾ ಇದಾರೆ ಕಷ್ಟಗಳನ್ನ. ಇಲ್ಲಿ ಧರ್ಮಗಳ ಬಗ್ಗೆ ಅವ್ರಿಗೆ ನಮ್ ಧರ್ಮದ ಬಗ್ಗೆ ಮರ್ಯಾದೆ ಇರ್ಬೇಕು, ನಾವು ಅವ್ರ ಧರ್ಮದ ಬಗ್ಗೆ ಮರ್ಯಾದೆ ಕೊಡ್ಬೇಕಷ್ಟೇ. ಇದರಲ್ಲಿ ಪ್ರತಿ ಸಲನು ಗೌರ್ಮೆಂಟೇ ಮಧ್ಯಕ್ಕೆ ತಗೊಂಡ್ಬಂದು ಚರ್ಚೆ ಮಾಡೋದ್ರಲ್ಲಿ ಅವಶ್ಯಕತೆನೇ ಇಲ್ಲ. ಯಾವುದೇ ಗೌರ್ಮೆಂಟ್ ಇದ್ರು ಈಗ ಯಾರಿಗೆ ಕಲ್ಲು ಹೊಡೆದಿದ್ದಾರೆ ಅನ್ನೋದು ನಾವು ನಾಗಮಂಗಲದಲ್ಲೂ ಗೊತ್ತಾಯ್ತು, ಇದರಲ್ಲೂ ಗೊತ್ತಾಯ್ತು, ಕಂಪ್ಲೀಟ್ ಪಬ್ಲಿಕ್ ವೈರಲ್ ಆಗಿದೆ. ಸೊ ಈಗ ಬಂದು ಅವ್ರು ಯಾರು ಮಾಡ್ತೀರಂತ ಪಬ್ಲಿಕ್ ಮಾಡಿ ಆ ವಿಡಿಯೋನ ಅವ್ರಿಗೆನೆ ಆಕ್ಷನ್ ತಗೊಂಡು ಮುಂದೆ ರೋಡ್ ಅಲ್ಲಿ ತಂದು ನಿಲ್ಲಿಸ್ಬೇಕೆಲ್ಲರೂ. ಈಗ 21 ಜನರು ಅಂತ ಹೇಳಿದ್ದಾರೆ, ಅದ್ರಲ್ಲಿ 14 ಜನರು ಯಾರನ್ನ ಅರೆಸ್ಟ್ ಮಾಡಲಾಗಿದೆ, ಬಹುತೇಕರು ಮುಸಲ್ಮಾನರೇ. ಇನ್ನು ಉಳಿದವರಲ್ಲಿ ಕೆಲವರನ್ನು ಹಿಂದೊಂದು ಸೇರಿಸಿ ನೋಡಿದ್ರೆ ಹಿಂದೂಗಳು ಕೂಡ ಇದ್ರು ಗಲಭೆಯಲ್ಲಿ ಅಂತ ಹೇಳಿದ್ರೆ. ಈಗ ಮುಸಲ್ಮಾನರು ಕಲ್ಲು ಹೊಡೆದಾಗ ಎಷ್ಟ್ ಜನ ಅಂತ ಸುಮ್ನೆ ಇರ್ತಾರೆ, ಇಲ್ಲ ನಮ್ಮವ್ರು ಅವ್ರ ಕಲ್ಲು ಹೊಡೆದಾಗ ಅವ್ರು ಎಷ್ಟ್ ಜನ ಅಂತ ಸುಮ್ನೆ ಇರ್ತಾರೆ. ಅವ್ರು ಹೊಡೆದ್ಮೇಲೆ ಇವ್ರು ಹೊಡೆದಿರ್ಬೋದು. ಯಾಕೆ ಹೊಡೆದಿರೋ ವಿಡಿಯೋಗಳ ಟೈಮಿಂಗ್ಸ್ ಗೊತ್ತಾಗಲ್ವೇ, ಯಾವಾಗಿದೆ, ಯಾವಾಗ ಹೊಡೆದಿರೋ, ಯಾರು ಶುರು ಮಾಡಿದಾರೆ ಅಂತ ಗೊತ್ತಾಗ್ಲೇಬೇಕಲ್ಲ. ಇಷ್ಟೊಂದೆಲ್ಲ ತನಿಖೆ ಮಾಡೋರು SIT ಇಟ್ಕೋತಾರೆ, CBI ಇಟ್ಕೋತಾರೆ, ಎಲ್ಲ ಇಟ್ಕೋತಾರೆ. ಯಾವಾಗ ಕಲ್ಲು ಹೊಡೆದ್ರು ಅಂತ ಎಲ್ಲಾರ್ಗೂ ಗೊತ್ತಿರುತ್ತೆ ಯಾರು ಹೊಡೆದಿರ ಅಂತ. ಅವ್ರು ಫಸ್ಟ್ ನಿಲ್ಲಿಸ್ಬೇಕು. ಇವ್ರು ನಮ್ಮವ್ರು ಹೊಡೆದಿದ್ರೆ ನಮ್ಮವ್ರು ನಿಲ್ಲಿಸ್ಬೇಕು, ಅವ್ರು ಹೊಡೆದ್ರೆ ಅವರು ನಿಲ್ಲಿಸ್ಬೇಕು. ಫಸ್ಟ್ ಹೊಡೆದಿರೋದು ಯಾರನ್ನ ಅಂತ ಫಸ್ಟ್ 15-20 ಜನಕ್ಕೆ ಶಿಕ್ಷೆ ಕೊಟ್ಟಾಗ ಮುಂದೆ ಪಬ್ಲಿಕ್ ನಿಲ್ಲಿಸಿದಾಗ ನೆಕ್ಸ್ಟ್ ಈ ತರ ಆಗಬಹುದು, ಅನಾಹುತಗಳನ್ನ ತಡಿಬಹುದು ಅಂತ ನಮ್ಮ ಭಾವನೆ. ರೈಟ್ ರೈಟ್. ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕೆ. ಸ್ಫೂರ್ತಿ ಅಂತ ಹೇಳಿ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ಫೂರ್ತಿ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಶಿವಮೊಗ್ಗದವ್ರು ನೀವು, ಶಿವಮೊಗ್ಗದವರಾಗಿ ಅಲ್ಲಲ್ಲ, ಶಿವಮೊಗ್ಗದಲ್ಲಿ ಗಲಭೆ, ಅದರಲ್ಲೂ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಆಗೋ ಗಲಾಟೆ ನಿಮಗೆ ಹೊಸದೇನಲ್ಲ. ಯಾಕಾಗತ್ತೆ ಗಲಾಟೆ ನಿಮ್ ಪ್ರಕಾರ? ಮ್ಯಾಮ್ ಏನ್ ಗೊತ್ತಾ, ಸೆಕ್ಯುಲರಿಸಮ್ ಅನ್ನೋದು ಒಂದು ಸೈಡ್ ಇಂದ ಬರಬಾರ್ದು ಮೇಡಮ್. ಯಾವತ್ತು ಎರಡು ಸೈಡ್ ಇಂದಾನು ಇರ್ಬೇಕು ಅದು ಸೆಕ್ಯುಲರಿಸಮ್ ಅಂದ್ರೆ. The person you are speaking. ರೈಟ್. ಸಂಪರ್ಕ ಕಡಿತ ಆಯ್ತು ಅನ್ಸುತ್ತೆ ಬಹುಶಃ. ವಿಜಯ್ ಅಂತ ಹೇಳಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ತೆ ಮೇಡಮ್, ವಿಜಯ್ ಅಂತ ಬೆಂಗಳೂರಿನ. ಹೇಳಿ ಸರ್. ಮೇಡಮ್ ಈಗ ಗೌರ್ಮೆಂಟ್ ಬಿಜೆಪಿದು ಇರ್ಲಿ ಕಾಂಗ್ರೆಸ್ ಇರ್ಲಿ, ಇದು ನಮ್ಗೆ ಸರ್ವೇ ಸಾಮಾನ್ಯ ಇದು ಹೀಗ್ ಮಾಡ್ತಾನೆ ಇದಾರೆ ನಮ್ಮ ಹಿಂದೂಗಳ ಏನೇ ಒಂದು ಉತ್ಸವ ಆದ್ರೂ ಇದಕ್ಕೊಂದು ಪರಿಹಾರ ಕಂಡಿಡ್ಕೊಂಡು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ತಗೊಳ್ಬೇಕು ಅಷ್ಟೇ ಹೊರತು. ಹೆಂಗೆ ಸರ್ ನಿಮ್ ಪ್ರಕಾರ ಏನ್ ಮಾಡಿದ್ರೆ ಸೊಲ್ಯೂಷನ್ ಸಿಗಬಹುದು ಅಂತ? ಈಗ ದಸರಾ ಆಯ್ತು, ಅಲ್ಲಿ ಯಾರನ್ನು ಆಯ್ಕೆ ಮಾಡ್ತಾರೆ, ಅದಕ್ಕೆ ಹಿಂದೂಗಳಿಗೆ ಬೇಸರ. ಗಣಪತಿ ಮೆರವಣಿಗೆ, ಅದಕ್ಕೆ ನೂರಾರು ರಿಸ್ಟ್ರಿಕ್ಷನ್ಗಳು, ಅದಾದ್ಮೇಲೂ ಕೂಡ ಗಲಭೆ ಆಗತ್ತೆ, ಗಲಾಟೆ, ಕಲ್ಲೆಟ್ ತಿನ್ನೋದು ಮತ್ತೆ ಹಿಂದೂಗಳೇ. ಅಂದ್ರೆ ಬೇರೆ ಧರ್ಮದ ಭಾವನೆಯ ಬೆಲೆ ಕೊಡೋದು ಕೂಡ ಹಿಂದೂಗಳೇ, ಕಲ್ಲಲ್ಲಿ ಹೊಡೆಸ್ಕೊಂಡ್ ಬಂದು ನೋವನ್ ಭಾವಿಸೋರು ಕೂಡ ಹಿಂದೂಗಳೇ. ಇದಕ್ಕೆ ಸೊಲ್ಯೂಷನ್ ಏನ್ ನಿಮ್ ಪ್ರಕಾರ? ಇದು ಸತ್ಯ. ಈಗ ನಮ್ಮ ಗವರ್ಮೆಂಟ್ ಅಲ್ಲಿ ಯಾರೇ ಇದ್ರು ಕೂಡ, ಈಗ ನಾವು ಬಿಜೆಪಿ ಆಗ್ಲಿ ಮತ್ತೆ ಇದಾಗ್ಲಿ, ಒಬ್ಬ ಮನುಷ್ಯಗಳಿಗೆ ಅನುಭವಿಸ್ತಾ ಇದಾರೆ ಕಷ್ಟಗಳನ್ನ. ಇಲ್ಲಿ ಧರ್ಮಗಳ ಬಗ್ಗೆ ಅವ್ರಿಗೆ ನಮ್ ಧರ್ಮದ ಬಗ್ಗೆ ಮರ್ಯಾದೆ ಇರ್ಬೇಕು, ನಾವು ಅವ್ರ ಧರ್ಮದ ಬಗ್ಗೆ ಮರ್ಯಾದೆ ಕೊಡ್ಬೇಕಷ್ಟೇ. ಇದರಲ್ಲಿ ಪ್ರತಿ ಸಲನು ಗೌರ್ಮೆಂಟೇ ಮಧ್ಯಕ್ಕೆ ತಗೊಂಡ್ಬಂದು ಚರ್ಚೆ ಮಾಡೋದ್ರಲ್ಲಿ ಅವಶ್ಯಕತೆನೇ ಇಲ್ಲ. ಯಾವುದೇ ಗೌರ್ಮೆಂಟ್ ಇದ್ರು ಈಗ ಯಾರಿಗೆ ಕಲ್ಲು ಹೊಡೆದಿದ್ದಾರೆ ಅನ್ನೋದು ನಾವು ನಾಗಮಂಗಲದಲ್ಲೂ ಗೊತ್ತಾಯ್ತು, ಇದರಲ್ಲೂ ಗೊತ್ತಾಯ್ತು, ಕಂಪ್ಲೀಟ್ ಪಬ್ಲಿಕ್ ವೈರಲ್ ಆಗಿದೆ. ಸೊ ಈಗ ಬಂದು ಅವ್ರು ಯಾರು ಮಾಡ್ತೀರಂತ ಪಬ್ಲಿಕ್ ಮಾಡಿ ಆ ವಿಡಿಯೋನ ಅವ್ರಿಗೆನೆ ಆಕ್ಷನ್ ತಗೊಂಡು ಮುಂದೆ ರೋಡ್ ಅಲ್ಲಿ ತಂದು ನಿಲ್ಲಿಸ್ಬೇಕೆಲ್ಲರೂ. ಈಗ 21 ಜನರು ಅಂತ ಹೇಳಿದ್ದಾರೆ, ಅದ್ರಲ್ಲಿ 14 ಜನರು ಯಾರನ್ನ ಅರೆಸ್ಟ್ ಮಾಡಲಾಗಿದೆ, ಬಹುತೇಕರು ಮುಸಲ್ಮಾನರೇ. ಇನ್ನು ಉಳಿದವರಲ್ಲಿ ಕೆಲವರನ್ನು ಹಿಂದೊಂದು ಸೇರಿಸಿ ನೋಡಿದ್ರೆ ಹಿಂದೂಗಳು ಕೂಡ ಇದ್ರು ಗಲಭೆಯಲ್ಲಿ ಅಂತ ಹೇಳಿದ್ರೆ. ಈಗ ಮುಸಲ್ಮಾನರು ಕಲ್ಲು ಹೊಡೆದಾಗ ಎಷ್ಟ್ ಜನ ಅಂತ ಸುಮ್ನೆ ಇರ್ತಾರೆ, ಇಲ್ಲ ನಮ್ಮವ್ರು ಅವ್ರ ಕಲ್ಲು ಹೊಡೆದಾಗ ಅವ್ರು ಎಷ್ಟ್ ಜನ ಅಂತ ಸುಮ್ನೆ ಇರ್ತಾರೆ. ಅವ್ರು ಹೊಡೆದ್ಮೇಲೆ ಇವ್ರು ಹೊಡೆದಿರ್ಬೋದು. ಯಾಕೆ ಹೊಡೆದಿರೋ ವಿಡಿಯೋಗಳ ಟೈಮಿಂಗ್ಸ್ ಗೊತ್ತಾಗಲ್ವೇ, ಯಾವಾಗಿದೆ, ಯಾವಾಗ ಹೊಡೆದಿರೋ, ಯಾರು ಶುರು ಮಾಡಿದಾರೆ ಅಂತ ಗೊತ್ತಾಗ್ಲೇಬೇಕಲ್ಲ. ಇಷ್ಟೊಂದೆಲ್ಲ ತನಿಖೆ ಮಾಡೋರು SIT ಇಟ್ಕೋತಾರೆ, CBI ಇಟ್ಕೋತಾರೆ, ಎಲ್ಲ ಇಟ್ಕೋತಾರೆ. ಯಾವಾಗ ಕಲ್ಲು ಹೊಡೆದ್ರು ಅಂತ ಎಲ್ಲಾರ್ಗೂ ಗೊತ್ತಿರುತ್ತೆ ಯಾರು ಹೊಡೆದಿರ ಅಂತ. ಅವ್ರು ಫಸ್ಟ್ ನಿಲ್ಲಿಸ್ಬೇಕು. ಇವ್ರು ನಮ್ಮವ್ರು ಹೊಡೆದಿದ್ರೆ ನಮ್ಮವ್ರು ನಿಲ್ಲಿಸ್ಬೇಕು, ಅವ್ರು ಹೊಡೆದ್ರೆ ಅವರು ನಿಲ್ಲಿಸ್ಬೇಕು. ಫಸ್ಟ್ ಹೊಡೆದಿರೋದು ಯಾರನ್ನ ಅಂತ ಫಸ್ಟ್ 15-20 ಜನಕ್ಕೆ ಶಿಕ್ಷೆ ಕೊಟ್ಟಾಗ ಮುಂದೆ ಪಬ್ಲಿಕ್ ನಿಲ್ಲಿಸಿದಾಗ ನೆಕ್ಸ್ಟ್ ಈ ತರ ಆಗಬಹುದು, ಅನಾಹುತಗಳನ್ನ ತಡಿಬಹುದು ಅಂತ ನಮ್ಮ ಭಾವನೆ. ರೈಟ್ ರೈಟ್. ಧನ್ಯವಾದ. ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡೋದಕ್ಕೆ. ಸ್ಫೂರ್ತಿ ಅಂತ ಹೇಳಿ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸ್ಫೂರ್ತಿ ಅವರೇ.
ನಮಸ್ತೆ ಮೇಡಮ್, ನಮಸ್ತೆ ಮೇಡಮ್. ಶಿವಮೊಗ್ಗದವ್ರು ನೀವು ಶಿವಮೊಗ್ಗದವರಾಗಿ ಅಲ್ಲಲ್ಲ, ಶಿವಮೊಗ್ಗದಲ್ಲಿ ಈ ಗಲಭೆ, ಅದರಲ್ಲೂ ಗಣಪತಿ ಮೆರವಣಿಗೆ ಸಂದರ್ಭದಲ್ಲಿ ಆಗೋ ಗಲಾಟೆ ನಿಮಗೆ ಹೊಸದೇನಲ್ಲ. ಯಾಕಾಗತ್ತೆ ಗಲಾಟೆ ನಿಮ್ ಪ್ರಕಾರ? ಮ್ಯಾಮ್ ಏನ್ ಗೊತ್ತಾ, ಸೆಕ್ಯುಲರಿಸಂ ಅನ್ನೋದು ಒಂದು ಸೈಡ್ ಇಂದ ಬರಬಾರ್ದು ಮೇಡಮ್. ಯಾವತ್ತು ಎರಡು ಸೈಡ್ ಇಂದಾನು ಇರ್ಬೇಕು. ಅದು ಸೆಕ್ಯುಲರಿಸಂ ಅಂದ್ರೆ The person you are speaking. ರೈಟ್. ಸಂಪರ್ಕ ಕಡಿತ ಆಯ್ತು ಅನ್ಸುತ್ತೆ ಬಹುಶಃ.